ಬರೀ 250 ರೂಪಾಯಿಗೆ ಇಷ್ಟು ಒಳ್ಳೆ ಸೀರೆ ಸಿಗ್ತಾ ಇದೆ ಅಂದರೆ ನನ್ನ ಕೈಲೇ ನಂಬೋಕ್ಕಾಗಲಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದೇನಪ್ಪ ವಾಯ್ಸ್ಗೂ ಫೇಸ್ಗೂ ಮ್ಯಾಚ್ ಆಗ್ತಾ ಇಲ್ಲ ಅಂತ ನೋಡ್ತಿದ್ರೆ ಸುಮ್ಮನೆ ಫಾರ್ ಎಕ್ಸ್ಚೇಂಜ್ ಇವತ್ತು ನಮ್ಮ ಮನೆಯವ್ರ ಕ್ಲಿಪ್ಪಿಂಗ್ಸ್ ನ ಫಸ್ಟ್ ಆ್ಯಡ್ ಮಾಡಿದೆ. ಇನ್ನು ಈ ವಾರಗಳಂತೂ ಅದೆಷ್ಟೆಷ್ಟು ಬೇಗ ಬರ್ತಾ ಇದೆಯೋ ಗೊತ್ತಲ್ಲ. ನನಗಂತೂ ಮನೆ ತೊಳೆದು ಸಾಕಾಗಿ ಹೋಗ್ಬಿಡುತ್ತೆ. ನೀವು ಕೂಡ ನೋಡಿ ಬೋರ್ ಆಗಿ ಹೋಗಿರುತ್ತೆ. ಆದ್ರೂ ಏನ್ ಮಾಡೋದು, ನಮ್ ಕೆಲಸ ನಿಲ್ಸಂಗಿಲ್ವಲ್ಲ. ಒಂದ್ ಕಡೆಯಿಂದ ಎಲ್ಲ ಕೆಲಸ ಮುಗಿಸಿ ಆರಾಮಾಗಿ ಕೂತಿದ್ದೆ. ಇನ್ನೊಂದ್ ಕಡೆ ನಮ್ಮ ಸಾಹೇಬ್ರು ನನ್ನ ಫೋನ್ ತಗೊಂಡು ಮಿರರ್ ಮುಂದೆ ಸ್ವಲ್ಪ ಪೋಸ್ ಕೊಟ್ಕೊಂಡು ತಿಂಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಲ್ಸಕ್ಕೆ ಅಂತ ಬಾಯ್ ಹೇಳಿ ಹೊರಟ್ರು. ಹಂಗೆ ಗ್ಯಾಪಲ್ಲಿ ನಾನು ಕೂಡ ತಿಂಡಿ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಕೂತಿದ್ದೆ. ಇನ್ನ ಈ ಸೀರೆ ಆರ್ಡರ್ ಮಾಡ್ಕೊಂಡು ಬಂದು ತುಂಬಾ ದಿನ ಆಗಿತ್ತು, ಆದ್ರೆ ಅನ್ಬಾಕ್ಸಿಂಗ್ ಮಾಡಿರ್ಲಿಲ್ಲ. ಸೊ ಹಾಗಾಗಿ ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅದ್ರ ಮಧ್ಯೆ ಈ ಸೀಸರ್ನು ನನಗೆ ಸರಿಯಾಗಿ ಕೈ ಕೊಡ್ತಾ ಇತ್ತು. ಕಟ್ ಮಾಡಕ್ ಹೋದ್ರೆ ಅದು ಕಟ್ಟೆ ಆಗ್ತಾ ಇರ್ಲಿಲ್ಲ. ಸರಿ ಅಂತ ತೆಗ್ದು ಅದನ್ನ ಸೈಡಿಗೆ ಹಾಕಿ ಕೈಯಲ್ಲೇ ಓಪನ್ ಮಾಡ್ತಾ ಇದ್ದೆ. ಹಂಗೆ ಸುಮಾರು ಜನ ಕೇಳ್ತಾ ಇದ್ರಿ ಸೀರೆನೂ ಕೂಡ ತರಿಸಿ ಅಂತ. ಸೊ ಫಸ್ಟ್ ಟೈಮು ನಾನು ಸೀರೆನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ಜಸ್ಟ್ 250 ಅಷ್ಟೇನೆ. ಪ್ರಿಂಟೆಡ್ ಸಿಲ್ಕ್ ಸ್ಯಾರಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸು ಮೆಟೀರಿಯಲ್ ವೈಸು ಎರಡೂ ಕೂಡ. ಪ್ರಿಂಟೆಡ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಂಗೆ ನನಗೂ ಒಂದು ಡೌಟ್ ಇತ್ತು, ಕಲರ್ ಯಾವ ತರ ಬರುತ್ತೋ ಏನೋ ಅಂತ. ಕಲರ್ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಜೊತೆಗೆ ವಿತ್ ಬ್ಲೌಸ್ ಕೂಡ ಇದೆ. ಕಲರ್ ಆಪ್ಷನ್ಸ್ ಕೂಡ ತುಂಬಾ ಇದೆ ಈ ಸ್ಯಾರಿನಲ್ಲಿ. ನಿಮ್ಗೆ ಈ ಬ್ಯೂಟಿಫುಲ್ ಸ್ಯಾರಿ ಲಿಂಕ್ ನಿಮಗೆ ಬೇಕು ಅಂತ ಅಂದ್ರೆ ನನ್ನ ಪೇಜ್ ನ ಫಾಲೋ ಮಾಡ್ಕೊಂಡು ವಿಡಿಯೋನ ನನಗೆ ಶೇರ್ ಮಾಡಿ, ಅಥವಾ ವಿಡಿಯೋಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ಡೈರೆಕ್ಟ್ ಆಗಿ ನಿಮ್ಮ ಇನ್ಬಾಕ್ಸ್ ಗೆ ಬರುತ್ತೆ. ಹಂಗೆ ಪ್ರತಿ ಸಲ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ನಾನು ಲಿಂಕ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹೋಗಿ ಒಂದ್ಸಲ ಚೆಕ್ ಮಾಡಿ. ನಿಮಗೆ ಅಲ್ಲಿ ಲಿಂಕ್ ಓಪನ್ ಆಗಿಲ್ಲ ಅಂದ್ರೆ ನನ್ನ ಇನ್ಸ್ಟಾ ಐಡಿ ಕುಮಾರ್ ದೀಪಿಕಾ ಅಂತ ಸರ್ಚ್ ಮಾಡಿ ರೀಲ್ಗೆ ಕಮೆಂಟ್ ಮಾಡಿ ಡೈರೆಕ್ಟ್ ಆಗಿ ನಿಮ್ಮ ಇನ್ಬಾಕ್ಸ್ಗೆ ಬರುತ್ತೆ. ಇನ್ನು ಸಂಜೆಯಿಂದ ಫ್ರೆಶ್ ಅಪ್ ಆಗಿ ನನ್ನ ಫ್ರೆಂಡ್ ಪಾಪದು ಬರ್ಡೇ ಇತ್ತು ಅಂತ ಇನ್ವೈಟ್ ಮಾಡಿದ್ರು. ಸೊ ನಮ್ಮ ಏರಿಯಾದಲ್ಲೇ ಇದ್ದಿದ್ರಿಂದ ನಾನು ನೆಟ್ಕೊಂಡು ಹೊರಟೆ. ನಮ್ಮ ಸಾಹೇಬ್ರು ಊರಿಗೆ ಹೋಗಿದ್ರು, ಅಲ್ಲಿಂದ ಸೀದಾ ಅಲ್ಲಿಗೆ ಬಂದರು. ಇನ್ನು ಪಾಪು ಎಲ್ಲ ರೆಡಿಯಾಗಿ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಇನ್ನು ದೊಡ್ಡವರೆಲ್ಲ ಅರೇಂಜ್ಮೆಂಟ್ ಮಾಡಿಸ್ಕೊತಾ ಇದ್ರು. ಅದೇ ಗ್ಯಾಪಲ್ಲಿ ಪಾಪು ಎತ್ಕೊಂಡು ಅವಳ ಜೊತೆ ಸ್ವಲ್ಪ ಮಾತಾಡಿಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ನಮ್ಮ ಸಾಹೇಬ್ರು ಏನೋ ಕೆಲಸ ಅಂತ ಹೊರಟ್ರು. ಇನ್ನು ಕೇಕ್ ಕಟ್ಟಿಂಗ್ ಕೂಡ ಶುರು ಆಯಿತು. ಇನ್ನು ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಹಾಗೆ ಪಾಪಗೂ ವಿಶ್ ಮಾಡಿ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.